ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇಲ್ಲಿ ವಿಡಿಯೋ ಹಾಕೋಕ್ಕಾಗ್ತಾಯಿಲ್ಲ, ಸ್ವಲ್ಪ ಪರ್ಸ್ನಲ್ ರೀಸನಿಂದ ವಿಡಿಯೋ ಡೈಲಿ ಹಾಕೋಕ್ಕಾಗಲಿಲ್ಲ, ಸ್ವಲ್ಪ ಲೇಟ್ ಆಯಿತು. ಡೈಲಿ ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಬೆಳಗಿನ ತಿಂಡಿಗೆ ಅಂತ ದೋಸೆ ಹಾಗೆ ಹೆಸರು ಕಾಳು ಪಲ್ಯ ಮಾಡಿದ್ದೆ. ಇವತ್ತಾದರೂ ವಿಡಿಯೋ ಹಾಕೋಣ ಅಂದ್ಬಿಟ್ಟು ಬೆಳಗ್ಗೆನೇ ಬೇಗ ಕೆಲಸ ಮುಗಿಸ್ಕೊಂಡು ದೇವ್ರ ಪೂಜೆನೂ ಮಾಡ್ತಾಯಿದ್ದೀನಿ. ಈಗ ದೇವ್ರ ಪೂಜೆ ಎಲ್ಲ ಆದಮೇಲೆ ರೆಸಿಪಿ ಸ್ಟಾರ್ಟ್ ಮಾಡಬೇಕು. ಇವತ್ತು ನಾನು ಬೆರಕೆ ಕಾಳಿದ್ದು ಪಡ್ಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚಿಕ್ಕ ಮಕ್ಕಳುಗಳೆಲ್ಲ ಕಾಳುಗಳೆಲ್ಲ ತಿನ್ನಲ್ಲ ಅಲ್ವಾ, ಹಾಗಾಗಿ ಈ ಥರ ಐಡಿಯಾ ಮಾಡಿ ಮಕ್ಕಳಿಗೆ ಪ್ರೋಟೀನು ಸಿಗಬೇಕು, ಹಾಗೆ ಅವರು ತಿಂದಂಗೂ ಆಗಬೇಕು ಅಂತ ಅಂದ್ಬಿಟ್ಟು ನಾನು ಈಗ ಬೆರಕೆ ಕಾಳು ಪಡ್ಡು ಮಾಡ್ತಾಯಿದ್ದೀನಿ. ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಇವತ್ತು ತಿಂಡಿ ತಿಂದ್ಬಿಟ್ಟೆ ಪೂಜೆ ಮಾಡ್ತಾಯಿದ್ದೀನಿ. ಹಸ್ಕೊಂಡಿರೋಕ್ಕಾಗಲ್ಲ ಈ ನಡುವೆ, ಹಾಗಾಗಿ ತಿಂಡಿ ತಿಂದ್ಬಿಟ್ಟೆ ಪೂಜೆನ ಮಾಡ್ಕೊತಾ ಇದ್ದೀನಿ. ಪೂಜೆ ಎಲ್ಲ ಮಾಡಿದ್ದಾಯಿತು. ಈಗ ರೆಸಿಪಿ ಮಾಡೋಣ ಬನ್ನಿ. ಈಗ ನಾನು ಬೆರಕೆ ಕಾಳನ್ನೆಲ್ಲ ನೆನೆ ಹಾಕಿದ್ದೆ ರಾತ್ರಿನೇ, ಹಾಗೆ ಅದನ್ನು ಒಂದು ವಿಷಲ್ ಕೂಗಿಸ್ಕೊಳ್ಳೋಣ ಅಂತ ಕುಕ್ಕರಿಗೆ ಹಾಕ್ತಾಯಿದ್ದೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಫ್ ಗ್ಲಾಸ್ ನೀರು ಹಾಕಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಅದು ವಿಷಲ್ ಕೂಗೋಷ್ಟರಲ್ಲಿ ಇಲ್ಲಿ ಆ ರೆಸಿಪಿಗೆ ಏನೇನು ಬೇಕು ಅಂತ ಸಾಮಾನು ಹೇಳ್ತಾಯಿದ್ದೀನಿ. ಇಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ ಅರ್ಧ, ಹಾಗೆ ಕ್ಯಾರೆಟು, ಸೌತೆಕಾಯಿ, ಕ್ಯಾಪ್ಸಿಕಮ್ಮು, ಪನ್ನೀರ್ ತೊಗೊಂಡಿದ್ದೀನಿ, ಹಾಗೆಯೇ ಕೊತ್ತಂಬರಿ ಸೊಪ್ಪು, ಜೋಳ ಬೇಯಿಸಿ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ, ಮತ್ತು ಚೀಸ್ ತೊಗೊಂಡಿದ್ದೀನಿ ಸ್ವಲ್ಪ. ಈಗ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಕ್ಯಾರೆಟ್ ಎಲ್ಲ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಅದನ್ನು ತುರ್ಕೊತಾ ಇದ್ದೀನಿ. ಹಾಗೆ ಸೌತೆಕಾಯಿನೂ ಅಷ್ಟೇ, ಅದು ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಅದನ್ನು ತುರ್ಕೊತಾ ಇದ್ದೀನಿ. ನೆಕ್ಸ್ಟು ಅಲ್ಲಿ ಕ್ಯಾಪ್ಸಿಕಮ್ ಇದೆಯಲ್ಲ ಅದನ್ನು ಅಷ್ಟೇ ಹಾಗೆ ಸಣ್ಣದಾಗಿ ಕಟ್ ಮಾಡಿಕೊಂಡು, ಅದಾದಮೇಲೆ ಚೀಸ್ ಇದೆಯಲ್ಲ ಚೀಸ್ನೂ ಅಷ್ಟೇ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಕುಕ್ಕರು ವಿಷಲ್ ಆಯಿತು. ಅದನ್ನು ಆಫ್ ಮಾಡಿದ್ದೀನಿ ಆರಲಿ ಅಂತ ಅಂದ್ಬಿಟ್ಟು. ಈಗ ಪನ್ನೀರನ್ನ ತುರ್ಕೊತಾ ಇದ್ದೀನಿ. ಅದನ್ನು ಪನ್ನೀರಲ್ಲಿ ಪ್ರೋಟೀನ್ ಅಂಶ ಇರೋದ್ರಿಂದ ಮಕ್ಕಳಿಗೆ ಈ ಥರ ಮಾಡಿ ಕೊಡೋದ್ರಿಂದ ತುಂಬಾ ಹೆಲ್ತಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಈಗ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಕ್ಯಾಪ್ಸಿಕಮ್ನು ಅಷ್ಟೇ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ದಪ್ಪ ತಿನ್ನಬೇಕು ಅಂತ ಅಂದರೆ ಕ್ಯಾಪ್ಸಿಕಮ್ನ ದಪ್ಪ ಕಟ್ ಮಾಡ್ಕೊಳ್ಳಿ. ಇಲ್ಲಿ ನಮ್ಮ ಪ್ರತೀಕ್ಷಾ ತಿನ್ನೋಲ್ಲ, ಹಾಗಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದನ್ನು ಈ ಥರ ಜಾರ್ನಲ್ಲಿ ಹಾಕಿ ಇನ್ನೂ ಚೆನ್ನಾಗಿ ಸಣ್ಣದಾಗಿ ನಾನು ಇದನ್ನು ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಈ ಕಾಳುಗಳ ಮಧ್ಯದಲ್ಲಿ ನಾನು ಚೀಸ್ ಹಾಕೋದ್ರಿಂದ ಅದನ್ನು ಫೋಲ್ಡ್ ಮಾಡೋಕ್ಕೆಲ್ಲ ಬರಬೇಕಲ್ಲ, ಹಾಗಾಗಿ ಇದನ್ನೆಲ್ಲ ಸಣ್ಣದಾಗಿ ನಾನು ಈ ಥರ ಜಾರ್ನಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈಗ ಇದು ಆಗಿದೆ. ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಕಾಳೆಲ್ಲ ಬೆಂದಿದೆ, ಅದರಲ್ಲಿ ಸ್ವಲ್ಪ ನೀರಿತ್ತಲ್ವ, ಆ ನೀರನ್ನ ನಾನು ಒಂದು ಪಾತ್ರೆಗೆ ಶೋಧಿಸ್ಕೊತಾ ಇದ್ದೀನಿ. ಈ ನೀರನ್ನ ನಾನೇನು ವೇಸ್ಟ್ ಮಾಡಲ್ಲ, ಇದನ್ನು ಯಾವುದಾದ್ರೂ ಅನ್ನ ಮಾಡ್ಬೇಕಾದ್ರೆ ಯೂಸ್ ಮಾಡ್ಕೊತೀನಿ. ಇದನ್ನು ಅನ್ನಕ್ಕೆ ನೀರು ಹಾಕ್ತೀವಲ್ಲ ಅದಾಗ ಇದು ಹಾಕಿದ್ರೆ ಅದು ವೇಸ್ಟು ಆಗೋಲ್ಲ, ನಮ್ಗೆ ಅದರಿಂದ ಪ್ರೋಟೀನ್ ಅಂಶನೂ ಸಿಗುತ್ತೆ. ಹಾಗೆ ಇಲ್ಲಿ ಕಾಳುಗಳೆಲ್ಲ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸಣ್ಣದಾಗಿ ಸ್ಮ್ಯಾಶ್ ಮಾಡ್ಕೊಬೇಕು.
ಸ್ಮ್ಯಾಶ್ ಮಾಡ್ಕೊಂಡಿದ್ದಾದಮೇಲೆ ಇದರಲ್ಲಿ ಸ್ವಲ್ಪ ಉಪ್ಪಾಕಿ ನಾನು ಬೇಯಿಸ್ಕೊಂಡಿರೋದ್ರಿಂದ ನೆಕ್ಸ್ಟು ಎಲ್ಲನೂ ಮಿಕ್ಸ್ ಮಾಡ್ಕೊತೀನಲ್ಲ ಆವಾಗ ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೊಬೇಕಾಗತ್ತೆ. ಈಗ ನಾನಿಲ್ಲಿ 3-4 ಟೇಬಲ್ ಸ್ಪೂನು ಚಿರೋಟಿ ರವೆನ ತಗೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಆವಾಗಲೇ ಹೆಚ್ಚಿಟ್ಕೊಂಡಿದ್ವಲ್ಲ ಎಲ್ಲನೂ ಪನ್ನೀರು, ಜೋಳ, ಹಾಗೆ ಕ್ಯಾರೆಟು, ಕ್ಯಾಪ್ಸಿಕಮ್ಮು ಇದನ್ನೆಲ್ಲನೂ ಇದರೊಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲನೂ ಮಿಕ್ಸ್ ಆಗಬೇಕು ಚೆನ್ನಾಗಿ. ರವೆ, ಕಾಳು ಮತ್ತು ಈ ತರಕಾರಿಗಳನ್ನೆಲ್ಲ ಚೀಸ್ ಒಂದು ಬಿಟ್ಟು ಇನ್ನೆಲ್ಲನೂ ನಾನು ಅದರೊಳಗೆ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಚೆನ್ನಾಗೆ. ಇದಕ್ಕೆ ಏನಾದರೂ ಗಟ್ಟಿ ಆಯಿತು ಅಂತ ಅಂದರೆ ಈ ಕಾಳು ಹೋಗಿಸ್ಕೊಂಡಿರೋದು ಸ್ವಲ್ಪ ರಸ ಇದೆಯಲ್ಲ ಅದನ್ನು ಬೇಕಾದರೆ ನೀವು ಹಾಕ್ಕೊಂಡು ಇನ್ನೂ ಸ್ವಲ್ಪ ವಡೆಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ನೀವು ಇದನ್ನು ಕಲಿಸ್ಕೊಬೇಕು ಚೆನ್ನಾಗೆ. ಉಂಡೆ ಕಟ್ಟಕ್ಕೆ ಹೋದರೆ ಈ ಥರ ಉಂಡೆ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಅದನ್ನು ಚೆನ್ನಾಗಿ ಮಿದ್ದಿ ಕಲಿಸ್ಕೊಬೇಕು. ಈಗ ಇದು ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅಂದ್ಬಿಟ್ಟು ಕಾಳು ರಸ ಇತ್ತಲ್ಲ ಅದನ್ನು ಮತ್ತು ಸ್ವಲ್ಪ ಸಪ್ಪೆ ಆಗಿತ್ತು ಅಂತ ಉಪ್ಪನ್ನ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು, ಗರಂ ಮಸಾಲ, ಚಾಟ್ ಮಸಾಲ ಹಾಗೆ ಜೀರಾ ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಸಲ ಇದೆಲ್ಲ ಮಿಕ್ಸ್ ಎಲ್ಲ ಆದಮೇಲೆ ಇದನ್ನು ಒಂದು ಉಂಡೆ ಥರ ಕಟ್ಕೊಂಡು ಅದು ಆಮೇಲೆ ಉಂಡೆ ಎಲ್ಲ ಕಟ್ಕೊಂಡಾದಮೇಲೆ ವಡೆ ಥರ ತಟ್ಬಿಟ್ಟು ಅದ್ರ ಮಧ್ಯೆ ಚೀಸ್ನ ಹಾಕಿ ಫೋಲ್ಡ್ ಮಾಡಬೇಕು ರೌಂಡಿಗೆ. ಅಷ್ಟೊತ್ತಿಗೆ ಇದು ಈ ಥರ ರೌಂಡಿಗೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾನು ಪೊಡ್ಡು ತವಾನ ಬಿಸಿ ಆಗಲಿ ಅಂತ ಎಣ್ಣೆ ಹಾಕಿ ಇಟ್ಟಿದ್ದೀನಿ. ಈಗ ನೋಡಿ ಬೆರ್ಕೆ ಕಾಳಿನ ಹಿಟ್ಟನ್ನೆಲ್ಲ ಹಾಕ್ಕೊಂಡಿದ್ದೀವಲ್ಲ ಅದನ್ನು ವಡೆ ತಟ್ಟಂಗೆ ತಟ್ಟಿ ಮಧ್ಯದಲ್ಲಿ ಚೀಸ್ ಇಟ್ಟು ಫೋಲ್ಡ್ ಮಾಡಿಸ್ಕೊತಾ ಇದ್ದೀನಿ. ಚೀಸ್ ಒಳಗಿರಬೇಕು ಹಾಗೆ ನೋಡ್ಕೊಬೇಕು. ಈಗ ರೌಂಡಕ್ಕೆ ಮಾಡಿ ಎಲ್ಲನೂ ಇದೇ ರೀತಿ ರೌಂಡ್ ಮಾಡಿ ಇಡೋಣ. ಈ ಕಾಳು ಒಬ್ಬೊಬ್ರಿಗೆ ಡೈಜೆಷನ್ ಆಗಲ್ಲ ಅಂತ ಅನ್ನೋರು ಇದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೊಂಡು ಮಾಡ್ಕೊಬೋದು. ಹಿಂಗು ಡೈಜೆಷನ್ಗೆ ತುಂಬಾ ಒಳ್ಳೆಯದಲ್ವ, ಅದಕ್ಕೆ ಹೇಳಿದೆ. ಈಗ ಇದು ಉಂಡೆ ಕಟ್ಕೊಂಡೆಲ್ಲ ಆಗಿದೆ. ಈಗ ಹಂಚಿಗೆ ಎಣ್ಣೆ ಸವರಿ ಅದರ ಮೇಲೆ ನಾನು ಕಪ್ಪು ಎಳ್ಳನ್ನ ತೊಗೊಂಡಿದ್ದೀನಿ ಹಾಕೋಕ್ಕೆ ಅಂತ. ನೀವು ಬಿಳಿ ಎಳ್ಳು ಇದ್ದರೆ ಬಿಳಿ ಎಳ್ಳನ್ನೇ ಹಾಕ್ಕೊಳ್ಳಿ. ನಾನು ಕಪ್ಪು ಎಳ್ಳನ್ನ ಹಾಕ್ಕೊತಾ ಇದ್ದೀನಿ ಇಲ್ಲಿ. ಅದು ಎಳ್ಳು ಹಾಕಿದ ತಕ್ಷಣ ಹಂಚು ಕಾದಿತ್ತು, ಪಟ 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 ಅಂತ ಸಿಡಿದುಬಿಡ್ತು. ನೆಕ್ಸ್ಟ್ ಈಗ ನಾವು ಇಲ್ಲಿರೋ ಉಂಡೆ ಕಟ್ಕೊಂಡಿದ್ದೀವಲ್ಲ ಅದನ್ನು ಒಂದೊಂದೇ ಇಟ್ಟು ಈ ಥರ ಪ್ರೆಸ್ ಮಾಡ್ತಾಯಿದ್ದೀನಿ. ಎಲ್ಲನೂ ಈ ಥರ ಉಂಡೆಗಳನ್ನ ಪೊಡ್ಡು ಹಂಚಲ್ಲಿ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡೋಣ. ಅದು ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಬಿಟ್ಟು ಪ್ರತಿಯೊಂದು ಪೊಡ್ಡು ಮೇಲೂ ಒಂದೊಂದು ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಬೇಕು. ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಪೊಡ್ಡನ್ನ ಬೇಯಿಸ್ಕೊಬೇಕು ಒಂದು 5 ಮಿನಿಟ್ಸು. ನೋಡಿ ಈಗ ಇದು ಬೆಂದಿದೆ. ಒಂದೊಂದನ್ನೇ ಮಡ್ಚಾಕೊತಾ ಇದ್ದೀನಿ. ನೋಡಿದಾಗಲೇ ಗೊತ್ತಾಗ್ಬಿಡುತ್ತೆ ಬೆಂದಿದೆ ಏನೋ ಅಂತ. 2 ಸೈಡು ಇದೇ ಥರ ಚೆನ್ನಾಗಿ ಬೇಯಿಸ್ಕೊಬೇಕು. ನೋಡಿ ಇದು ಎತ್ತಿ ಹಾಕ್ತೀನಲ್ಲ ಕಪ್ಪು ಎಳ್ಳು ಹೆಂಗೆ ಕಾಣಿಸ್ತಾ ಇದೆ ಅಂತ, ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋಕ್ಕೆ. ನೀವು ಒಂದ್ಸಲ ಈ ಥರ ರೆಸಿಪಿನ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಮಗ್ಚ್ ಹಾಕಿದ್ಮೇಲೆ ಇನ್ನೊಂದು ಸೈಡು ಬೇಯಲಿ ಅಂತ ಅಂದ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿದೆ. ನೋಡಿ ಈಗ 2 ಸೈಡು ಚೆನ್ನಾಗಿ ಬೆಂದಿದೆ. ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಸರ್ವ್ ಮಾಡೋಕ್ಕೆ ಅಂತ.
ನಾನು ಇಲ್ಲಿ ಪಡ್ಡುಗೆ ಕಾಂಬಿನೇಷನ್ ಆಗಿ ಟೊಮೊಟೊ ಸಾಸ್ನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಹೆಸರು ಕಾಳು ಪಲ್ಯ ಮಾಡಿದೆ ಅಂತ ಅನ್ನಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. ಟೇಸ್ಟು ತುಂಬಾ ಚೆನ್ನಾಗಿತ್ತು. ನೀವು ಒಂದ್ಸಲ ಮನೇಲಿ ಮಾಡಿ ನೋಡಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ನಮಗೆ ತುಂಬಾ ಒಳ್ಳೆ ರೆಸಿಪಿಗಳನ್ನ ಕಂಟೆಂಟ್ಗಳನ್ನ ಕೊಡೋಕ್ಕೆ ಸ್ಫೂರ್ತಿಯಾಗಿರುತ್ತೆ. ಕೊನೆವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದ ಫ್ರೆಂಡ್. ಡೈಲಿ ಬ್ಲಾಗ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಬಾಯ್.